ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಸೊ ಇವ್ರು ಹೋಗ್ತಾ ಇದ್ದಾರೆ, ಹಾಗಾಗಿ ಬೇಗ ಇವರಿಗೆಲ್ಲ ಗಾಡಿಯಲ್ಲಿ ಕೊಡ್ಬೇಕಲ್ಲ, ಒಬ್ರು ಸಾಮಾನು ಬೇಗ ಬೇಗ ಕೊಟ್ಟು ಬಿಡೋಣ ಅಂತ ಹೇಳಿ. ಸೊ ಇವತ್ತು ನಾನು ಯಾಕೆ ಹೋಗ್ತಾ ಇಲ್ಲ ಅಂತ ಅಂದ್ರೆ, ಇವತ್ತು ನಾನು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ನಾನು ಮತ್ತೆ ನಮ್ಮ ಮನೆಯವರು ಇಬ್ರು ಹೋಗ್ತಾ ಇದ್ದೀವಿ. ಸೊ ನಾನು ಇನ್ನು ಲಗೇಜ್ ಪ್ಯಾಕಿಂಗ್ ಮಾಡ್ಕೋಬೇಕು, ಇನ್ನು ಸುಮಾರಷ್ಟು ಕೆಲಸ ಇದ್ದಾವೆ. ಸೊ ಹಾಗಾಗಿ ಇವ್ರು ಕೆಲ್ಸಕ್ಕೆ ಹೋಗಿ ಬರ್ತಾರೆ ಫ್ರೆಂಡ್ಸ್. ನಾನು ಲಗೇಜ್ ಪ್ಯಾಕಿಂಗ್ ಇದೆ. ಸೊ ಬ್ಯಾಂಗ್ಳೂರಿಂದ ಮತ್ತೆ ನಾವು ಅಲ್ಲಿಂದ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರಿಂದ ಮತ್ತೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಲಗೇಜ್ ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕಿತ್ತು. ಸೊ ನಾನು ಮನೇಲಿ ಇರೋದಿಲ್ಲ, ಹಾಗಾಗಿ ಫುಲ್ ಎಲ್ಲ ನೋಡಿಕೊಂಡು ಪ್ಯಾಕಿಂಗ್ ಮಾಡ್ಕೋಬೇಕು. ಇನ್ನು ಇವರಿಗೆ ಎಲ್ಲ ಲಗೇಜ್ ರೆಡಿ ಅಂದ್ರೆ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಏನ್ರಿ ಒಬ್ರೇ ಹೋಗ್ತೀರಾ? ಹೆಂಗೆ ನನ್ನ ಬಿಟ್ಟು? ಓಕೆನಾ? ಅರ್ಜೆಂಟ್ ಅಲ್ಲಿ ಇದಾರೆ ಫ್ರೆಂಡ್ಸ್ ಅವರು. ಅರಿಶಿನ ಸಾಕ್ರಿ. ಸೊ ಇದು ಸಾಮಾನು ಇಡೋದೇ ಒಂದು ಟಾಸ್ಕ್ ನಮ್ಗೆ, ಬೇಗ ಆಗೋದಿಲ್ಲ ಫ್ರೆಂಡ್ಸ್. ಎಲ್ಲಾನು ಖಾಲಿ ಆಗಿರೋದೆಲ್ಲ ತುಂಬ್ಕೋಬೇಕು ನೋಡಿ. ಹಂಗಾಗಿ ಸಾಮಾನ ಎತ್ಕೊಟ್ಬಿಟ್ರೆ ಬೇಗ 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 ಹೋಗ್ತಾರೆ. ಸೊ ಒಬ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇವತ್ತು, ಆದ್ರೂ ಓಕೆ, ನೀನು ಲಗೇಜ್ ತುಂಬ್ಕೋಬೇಕಲ್ಲ, ಹಾಗಾಗಿ ನಾನು ಹೋಗ್ತಾ ಇಲ್ಲ. ಸೊ ಇವಾಗ ಬೇಗ ಬೇಗ ನೋಡಿ ಗಾಡಿಯಲ್ಲಿ ಇಡಬೇಕು ಫ್ರೆಂಡ್ಸ್. ಟ್ರೈಪಾಡ್ ಬೇರೆ ಮುರಿದು ಹೋಗ್ಬಿಟ್ಟಿದೆ. ಸೊ ಇವಾಗ ಲಗೇಜ್ ಎಲ್ಲ ಗಾಡಿಯಲ್ಲಿ ಇಟ್ಟು ಆಮೇಲೆ ಮತ್ತೆ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ದೇವರಿಗೆ ದಾಸವಾಳ ಎಲ್ಲ ಮುಡಿಸಿದ್ದಾರೆ. ಇನ್ನು ನನಗೆ ಅಲ್ಲಿ ಅಮ್ಮನ ಮನೆ ತನಕ ಸ್ವಲ್ಪ ಬಿಟ್ಟು ಇನ್ನು ಹೊರಡ್ತಾರೆ ಅವರು. ಲಗೇಜ್ ಎಲ್ಲ ಪ್ಯಾಕಿಂಗ್ ಆಯಿತು, ಇನ್ನು ನಮ್ಮ ಗಾಡಿ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಹುಷಾರಾಗಿ ಹೋಗಿ ಬನ್ನಿ, ಬೇಗ ಬನ್ನಿ, ಬಾಯ್. ಹೌದು ಫ್ರೆಂಡ್ಸ್. ಏಯ್ ಏನೇನ ಒಯ್ ಅಂತಾನೆ ಇರ್ತಾನೆ. ನೋಡಿ ಏನು ನಿಂತು ರಂಪ ಮಾಡಿ ಹೋಗ್ತಾ ಇದ್ರೆ ನೋಡಿ, ಗೇಟ್ ಹಾಕ್ತೀನಿ ನಾನು. ಇಲ್ಲೊಂದು ಮಲಗಿದೆ. ಇನ್ನು ಅಮ್ಮನ ಮನೆ ಮೇಲೆ ಬಂದೆ. ಹೂ ಅರಳಿರ್ತವೆ ಇಲ್ಲ ಮಗ್ಗಿರ್ತವೆ ಅಂತ ಹೇಳಿ. ಸೊ ಯಾರೋ ಹೂವೆಲ್ಲ ಹರ್ಕೊಂಡಿದ್ದಾರೆ, ಮಗ್ಗು ಕೂಡ ಇಲ್ಲ ಫ್ರೆಂಡ್ಸ್. ಓಕೆ, ಯಾರಾದರೂ ಹರ್ಕೊಂಡ್ರು ಆಯಿತು, ದೇವ್ರಿಗೆ ಮುಡಿಸ್ತಾರಲ್ಲ. ಸೊ ಇದ್ದರೆ ನಾನು ತೊಗೊಂಡೋಗೋಣ ಅಂತ ಬಂದೆ, ಬಟ್ ಇಲ್ಲ. ನೇತ್ರಮ್ಮ ನೀರೆಲ್ಲ ಹಾಕಿದ್ದಾರೆ. ನೇತ್ರಮ್ಮಂಗೆ ಹೇಳಿದರು ನೀರು ಹಾಕಲಿಕ್ಕೆ, ಸೊ ಹಾಕಿದ್ದಾರೆ. ಇನ್ನು ಮನೆ ಒಳಗೆ ಹೋಗೋಣ. ಮೋಟ್ರು ಹಾಕಬೇಕಂತೆ ಫಸ್ಟು ಹೋದ ತಕ್ಷಣ. ನೋಡಿ, ಅಮ್ಮ ಮತ್ತು ಅಣ್ಣ ಕೂಡ ಬೆಂಗಳೂರಿಗೆ ಹೋಗಿದ್ದಾರೆ. ಫಸ್ಟ್ ಹೋದ ತಕ್ಷಣ ಮೋಟ್ರು ಹಾಕು ಅಂತ ಹೇಳಿದರು. ಸೊ ಹಾಕಿದ್ದೀನಿ. ಸೊ ಇಲ್ಲಿ ಬಂದು ಸ್ವಲ್ಪ ಮೋಟ್ರು ಸ್ವಿಚ್ ಹಾಕು ಅಂದಿದ್ರು. ಅಲ್ಲಿ ತನಕ ನಂದು ಒಂದೆರಡು ಟಾಪ್ಸು ಸೈಡಲ್ಲಿ ತುಂಬ ಲೂಸ್ ಆಗ್ತಾ ಇತ್ತು, ಹಾಗಾಗಿ ಹಿಡ್ಕೊಳಕ್ಕಂತ ಬಂದೆ. ಆ ಕೆಲಸನೂ ಆಯಿತು, ಈ ಕೆಲಸನೂ ಆಯಿತು. ಮತ್ತು ಮನೆಗೆ ಹೋಗಿ ಎಲ್ಲ ಕ್ಲೀನಾಗಿ ಪ್ಯಾಕಿಂಗ್ ಮಾಡ್ಕೋಬಹುದು ಅಂತ ಹೇಳಿ, ಟೈಮ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಇಲ್ಲೇ ಮಿಷಿನಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲೂ ಕೂಡ ಮಿಷಿನ್ ಇದೆ, ಬಟ್ ಇಲ್ಲಿ ಸುಮ್ಮನೆ ವೇಸ್ಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಹೋಗಿ ಸ್ಟಿಚ್ ಮಾಡ್ಕೊಂಡು ಕೂತ್ಕೊಳ್ಳೋ ತನಕ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಇಲ್ಲೇ ತೊಗೊಂಬಂದೆ. ಇನ್ನು ಅಣ್ಣ ಆದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಒಂದೇ ಸರ್ತಿ ಹಾಕ್ಕೊಡ್ತಾಯಿದ್ರು. ನಾನು ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಕುತ್ಕೊಂಡಿದೆ ಇಲ್ವೋ ಅಂತ ಹೇಳಿ ನೋಡಿಕೊಂಡು ಹಾಕ್ಕೊಂಡು ಫೈನಲಿ ಒಟ್ಟಲ್ಲಿ ಸ್ಟಿಚ್ ಎಲ್ಲ ಹಾಕ್ಕೊಂಡು ಇನ್ನು ಮನೆ ಹತ್ರ ಹೊರಟೆ ಫ್ರೆಂಡ್ಸ್. ಇವಾಗ ಲಗೇಜ್ ಎಲ್ಲ ತುಂಬ್ಕೋತಾ ಇದ್ದೀನಿ. ಸೊ ಇದು ಕೂಡ ಹೊಸ ಡ್ರೆಸ್ ನಂದು, ಹಾಗೆ ಇದನ್ನು ಕೂಡ ಹೊಸ ಡ್ರೆಸ್ಸು ತೊಗೊಂಡಿದ್ದೆ ನೋಡಿ. ಇನ್ನು ಬಿಲ್ಲು ಕೂಡ ಹಾಗೆ ಇದೆ, ತೆಗೆದೇ ಇಲ್ಲ. ಸೊ ಈ ಕಲರ್ ನನಗೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿ ಕಾಣ್ತಾ ಇತ್ತು, ಹಾಗಾಗಿ ತೊಗೊಂಡೆ. ಇದೊಂದು ಪ್ಯಾಂಟು, ಲೂಸ್ ಪ್ಯಾಂಟ್ ಫ್ರೆಂಡ್ಸ್, ಲೆಗಿನ್ಸ್ ಎಲ್ಲ. ಸೊ ಇದೊಂದು ಹೊಸದು. ಹಾಗೆ ಇದು ನನ್ನ ಮಗಳು ತಂದು ಕೊಟ್ಟಿದ್ಲು ಫ್ರೆಂಡ್ಸ್, ಲೂಸ್ ಪ್ಯಾಂಟು, ಶಾರ್ಟ್ ಕುರ್ತಾ. ಇದೊಂದು ತೊಗೊಂಡಿದ್ದೀನಿ. ಸೊ ಇವಾಗ ಎಲ್ಲ ಕಚ್ಚಾಪಿಚ್ಚಿ ಆಗಿದ್ದಾವೆ, ತುಂಬ್ಕೋಬೇಕು. ಹಾಗೆ ನಂದು ಲ್ಯಾಕ್ಮೆ ಪೀಚ್ ಮಿಲ್ಕ್ ಕ್ರೀಮು, ಇದು ಬಿಂದಿ ಇದೇ ಇಟ್ಕೊಳ್ಳೋದು ಫ್ರೆಂಡ್ಸ್, ನನಗೆ ಇದೇ ಇಷ್ಟ. ಹಾಗೆ ಇವಾಗ ಚಳಿಗಾಲ ಅಲ್ವಾ,
ವ್ಯಾಸಲಿನ್ ತೊಗೊಂಡಿದ್ದೀನಿ. ಹಾಗೆ ಇದೊಂದು ಲಿಪ್ಸ್ಟಿಕ್ ಮಾತ್ರ ನನ್ನ ಜೊತೆಗೆ ಇದ್ದೇ ಇರುತ್ತೆ ಫ್ರೆಂಡ್ಸ್. ಇದು ಇಲ್ಲ, ಇದು ಲಿಪ್ಸ್ಟಿಕ್ ಇದ್ದೇ ಇರುತ್ತೆ. ಹಾಗೆ ನಂದಿದು ಪೌಡರ್ ಫ್ರೆಂಡ್ಸ್, ಸ್ಯಾಂಡಲ್ ಪೌಡರ್ ನಾನು ಹಚ್ಕೊಳ್ಳೋದು. ಸೊ ಅದೇನೋ ಗೊತ್ತಿಲ್ಲ, ನನಗೆ ಇದು ಹಚ್ಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ. ಮೇಯ್ನಾಗಿ ಇದು ನಂದು ತಲೆನೋವು ಟ್ಯಾಬ್ಲೆಟ್ಸ್ ಫ್ರೆಂಡ್ಸ್, ನೆಕ್ಸೋ ಡಮ್ ಅಂತ ಹೇಳಿ. ನನ್ನ ತಲೆನೋವಿಗೆ ಇದು ಇದ್ದೇ ಇರುತ್ತೆ ಬ್ಯಾಗಲ್ಲಿ. ಸೊ ಹೆಂಗಾಗಿದೆ ನೋಡಿ, ಬ್ಯಾಗಲ್ಲಿ ಇಟ್ಟು ಇಷ್ಟು ತೊಗೊಂಡಿದ್ದೀನಿ. ಒಂದು ಬಾಚಣಿಕೆ ತೊಗೊಂಡಿದ್ದೀನಿ, ಬ್ರಷ್ ತೊಗೊಂಡಿದ್ದೀನಿ, ಸ್ವೆಟರ್, ತಲೆಗೆ ಕಟ್ಕೊಳ್ಳೋಕ್ಕೆ ಇದು ದುಪ್ಪಟ್ಟ ತೊಗೊಂಡಿದ್ದೀನಿ, ಟವಲ್, ಇವೆಲ್ಲ ಈಗ ಬ್ಯಾಗ್ ಒಳಗೆ ಹಾಕಬೇಕು. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಹೊಸ ಬ್ಯಾಗ್ ತೊಗೋಬೇಕು ನಾನು ಫಸ್ಟು. ಸೊ ಇದು ಸಾಲದಾಗಲ್ಲ, ಇನ್ನು ಇವಾಗೆಲ್ಲ ಲಗೇಜ್ ತುಂಬ್ಕೊಳ್ಳೋದು. ಅದ್ರ ಜೊತೆಗೆ ಸ್ವಲ್ಪ ಬಾಳೆಕಾಯಿ ಚಿಪ್ಸ್ ತಿಂತಾಯಿದ್ದೀನಿ ಫ್ರೆಂಡ್ಸ್. ಸೊ ಹೊಸ ಡ್ರೆಸ್ ಉಟ್ಕೋಬೇಕು. ಸಂಜೆ ಬೇಗ ಹೊರಡೋಣ ಅಂದ್ಕೊಂಡ್ರೆ ನಮ್ಮ ಮನೆಯವರು ಬರೋದು ಲೇಟ್ ಆಯಿತು, ಮತ್ತು ಅವರಿಗೆ ಊಟ ಎಲ್ಲ ಕೊಟ್ಟು ಫೈನಲಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಫ್ರೆಂಡ್ಸ್. ಅಂದರೆ ಸಂಜೆ 5 ಗಂಟೆ 5:15ಗೆ ಬಂದರು. ಸೊ ಎಲ್ಲ ಫ್ರೆಶ್ ಆಗಿ 1-2 ಚಪಾತಿ ತಿಂದರು ಅಷ್ಟೇ ಫ್ರೆಂಡ್ಸ್. ಮತ್ತು ಸಂಜೆ 3 ಸಂಜೆನೂ ಜಾಸ್ತಿ ಊಟ ಮಾಡೋಕ್ಕೂ ಆಗೋದಿಲ್ಲ. 1-2 ಚಪಾತಿ ಕೊಟ್ಟೆ. ಸದ್ಯ ಬಸ್ ಸಿಗುತ್ತೋ ಇಲ್ವೋ ಅಂದ್ಕೊಂಡೆ, ಬಸ್ ಸಿಕ್ತು. ಆಮೇಲೆ ಸೀಟು ಕೂಡ ಸಿಕ್ತು ನಮಗೆ, ಅದು ಖುಷಿ ಆಯಿತು. ಇನ್ನು ಹೋಗ್ತಾ ಇದ್ವಿ, ನಮ್ಮ ಅತ್ತಿಗೆ ಫೋನ್ ಮಾಡಿದರು, ಏನು ಅಡುಗೆ ಮಾಡಬೇಕು ಅಂತ ಹೇಳಿ, ಊಟಕ್ಕೆ ಬನ್ನಿ ಅಂತ ಹೇಳಿ. ಸೊ ಮತ್ತು ನಾವು ಹೋಗೋದೇ ಮಧ್ಯರಾತ್ರಿ 1 ಗಂಟೆ 1:30 ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಅವರಿಗೂ ತೊಂದರೆ ಆಗುತ್ತೆ. ಹಾಗೆ ನಮ್ಮ ಮನೆಯವರಿಗೆ ನೈಟು ಒಟ್ಟಲ್ಲಿ 10 ಗಂಟೆ ಆದ್ರೂ ಸ್ವಲ್ಪ ಊಟ ಬೇಕೇ ಬೇಕು. ಹಾಗಾಗಿ ನಮಗೆ ಹಿರಿಯೂರು ಅನಿಸುತ್ತೆ, ಹಿರಿಯೂರಲ್ಲಿ ಸ್ಟಾಪ್ ಕೊಟ್ಟರು. ಹಿರಿಯೂರು ಶಿರಾ ಗೊತ್ತಿಲ್ಲ, ನೆನಪಿಲ್ಲ. ಸ್ಟಾಪ್ ಕೊಟ್ಟರು. ಸೊ ನನಗೂ ಊಟ ಮಾಡು ಅಂದರು. ನಂಗೆ ಬೇಡಪ್ಪ ಅಂತ ಅಂದೆ. ಅದರಲ್ಲಿ 2 ಸ್ಪೂನ್ ಅಷ್ಟೇ ತಿಂದೆ ಫ್ರೆಂಡ್ಸ್. ಅವರೊಂದು ರೈಸ್ ತೊಗೊಂಡಿದ್ದಕ್ಕೆ ಒಂದು ಸ್ವಲ್ಪ ಆ ಬಟ್ಲದಲ್ಲಿ ಇತ್ತು, 100 ರೂಪೀಸ್ ಏನೋ ತೊಗೊಂಡ್ರು. ಸೊ ಮತ್ತು ಅವ್ರ ಹೊಟ್ಟೆ ಹಸಿವಿಂದ ಇರೋದೇ ಇಲ್ಲ. ಅವರಿಗೆ ಸ್ವಲ್ಪ ಆದರೂ ಊಟ ಮಾಡಬೇಕು, ಇಲ್ಲ ನೈಟೆಲ್ಲ ನಿದ್ದೆ ಬರೋದಿಲ್ಲ. ಹಾಗಾಗಿ ನೀವು ಊಟ ಮಾಡಿ ಅಂತ ಹೇಳಿದೆ. ಆಮೇಲೆ ನಾನು ಊಟ ಮಾಡಿಲ್ವಲ್ಲ, ಏನಾದರೂ ಹಣ್ಣು ಬರ್ಬೋದಿತ್ತು ಅಂತ ಹೇಳಿ ಇಲ್ಲಿ ಬಾಳೆಹಣ್ಣು ಬೇಡ ಅಂತ ಅಂದೆ. ಚಳಿ ಇತ್ತಲ್ಲ, ಬೇಡ ರೀ ಅಂತಂದೆ. ಬಾಳೆಹಣ್ಣು ತಿನ್ನು, ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ಬಾಳೆಹಣ್ಣು ತೊಗೊಂಡು ತಿಂದ್ವಿ. ಸೊ ಫೈನಲಿ 1 ಗಂಟೆ 1:15ಗೆ ನಾವು ಬೆಂಗಳೂರಿಗೆ ರೀಚ್ ಆದ್ವಿ. ಅಲ್ಲಿಂದ ಆಟೋ ಮಾಡಿಕೊಂಡು ಅಣ್ಣನ ಮನೆ ಹತ್ರ ಹೊರಟ್ವಿ ಫ್ರೆಂಡ್ಸ್. ಸೊ ಫೈನಲಿ ಅವರು ಅಡ್ರೆಸ್ ಎಲ್ಲ ನಮ್ಮ ಮನೆಯವ್ರು ಕರೆಕ್ಟಾಗಿ ಹೇಳಿದ್ರು, ಬಂದು ಬಿಟ್ಟರು. ಫುಲ್ಲು ಬೆಂಗಳೂರಿಗೆ ಬರ್ತಾ ಫುಲ್ ಚಳಿ ಫ್ರೆಂಡ್ಸ್. ಇಷ್ಟು ಚಳಿ ನಮ್ಮೂರ ಕಡೆ ಇಲ್ಲ. ನಿಜವಾಗ್ಲೂ ಬೆಂಗಳೂರು ಚಳಿ ನೋಡಿದ್ರೇ ಗಾಬರಿ ಆಗಿಬಿಡುತ್ತೆ. ಮನೆಯೊಳಗೆ ಹೋಗಿಬಿಟ್ರೆ ಇನ್ನೂ ಚಳಿ ಫ್ರೆಂಡ್ಸ್. ಸೊ ಹೊರಗಡೆ ಸ್ವಲ್ಪ ಅಂದರೆ ಬೆಳಗ್ಗೆ ಹೊತ್ತು ಹೊರಗಡೆ ಬಂದರೆ ಓಕೆ, ಸ್ವಲ್ಪ ಬಿಸಿಲು ಬೀಳುತ್ತೆ. ಬಟ್ ಮನೆ ಒಳಗೆ ಇದ್ಬಿಟ್ರೆ ಸಿಕ್ಕಾಪಟ್ಟೆ ಚಳಿ. ಫೈನಲಿ ಬೆಂಗಳೂರು ರೀಚ್ ಆದ್ವಿ ಫ್ರೆಂಡ್ಸ್. ಫುಲ್ ಚಳಿ ಇದೆ ಏನ್ರಿ, ಫುಲ್ ಚಳಿನಾ? ಸೊ ಇವಾಗ ಒಳಗೆ ಹೋಗಬೇಕು, ಗೇಟ್ ತೆಗಿತಾ ಇದ್ದಾರೆ. ಸೊ ಹೋಗಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.